ಇವತ್ತು ನಾನು ಮಕ್ಕಳು ಇಷ್ಟಪಡುವ ಮಾವಿನ ಹಣ್ಣಿನ ಪ್ಲೇನ್ ಕೇಕ್ ಅಥವಾ ಸ್ಪಾಂಜ್ ಕೇಕ್ ಮಾಡ್ತಾ ಇದ್ದೇನೆ. ಬೇಕರಿಗಳಲ್ಲಿ ನಾವು ಅರ್ಧ ಕೆಜಿ ಪ್ಲೇನ್ ಕೇಕ್ ತೊಗೋಬೇಕು ಅಂದರೆ 250 ರೂಪಾಯಿಂದ 300 ರೂಪಾಯಿ ಆಗೇ ಆಗುತ್ತೆ. ಮನೆಯಲ್ಲಿಯೇ ನಾವು 60ರಿಂದ 70 ರೂಪಾಯಿಗಳಲ್ಲಿ ಅರ್ಧ ಕೆಜಿ ಕೇಕ್ನ ಮಾಡ್ಕೋಬೋದು. ಮೈಕ್ರೋ ಓವನ್ ಇದ್ದರೆ ಅದರಲ್ಲಿ ಮಾಡ್ಕೋಬೋದು, ಇಲ್ಲಾಂದರೆ ಕುಕ್ಕರಲ್ಲಿ ಕೂಡ ತುಂಬ ಈಸಿಯಾಗಿಯೇ ಮಾಡ್ಕೋಬೋದು. ಇವತ್ತು ನಾನು ಮಾಡುವ ಕೇಕಲ್ಲಿ ಯಾವುದೇ ಎಸೆನ್ಸ್ ಬಳಸ್ತಾ ಇಲ್ಲ, ಅದರ ಬದಲಿಗೆ ಒಂದು ಕೇಸರ್ ಬಾದಾಮ್ ಮಾವಿನ ಹಣ್ಣು ಬಳಸ್ಕೊಂಡು ಕೇಕ್ ಮಾಡ್ತಾ ಇದ್ದೇನೆ. ತುಂಬ ಸುಲಭವಾಗಿಯೇ ಮಾಡ್ಕೋಬಹುದು. ಹಾಗಾದರೆ ಬನ್ನಿ ಮಾವಿನ ಹಣ್ಣಿನ ಪ್ಲೇನ್ ಕೇಕ್ ಮಾಡೋ ವಿಧಾನ ನೋಡ್ಕೊಳ್ಳೋಣ. ಆದರೆ ಅದಕ್ಕೂ ಮೊದಲು ನಮಸ್ಕಾರ, ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ. ನಾನು ಸುರೇಖಾ ತಳವಾರ್. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ. ಬೆಲ್ಲೈಕನ್ ಪ್ರೆಸ್ ಮಾಡೋದ್ರಿಂದ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ನೋಡಿ, ಮಾವಿನ ಹಣ್ಣಿನ ಕೇಕ್ ಮಾಡೋದಕ್ಕೆ ಒಂದು ಕೇಸರ್ ಬಾದಾಮ್ ಮಾವಿನ ಹಣ್ಣು ತೊಗೊಂಡಿದ್ದೀನಿ, 1 ಬಟ್ಲಷ್ಟು ಮೈದಾ ಹಿಟ್ಟು, ಅರ್ಧ ಬಟ್ಲಷ್ಟು ಸಕ್ಕರೆ, 1 ಏಲಕ್ಕಿ ತೊಗೊಂಡಿದ್ದೀನಿ, 2 ಮೊಟ್ಟೆ ತೊಗೊಂಡಿದ್ದೀನಿ, ಸ್ವಲ್ಪ ಬೇಕಿಂಗ್ ಸೋಡಾ, 1/4 ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಸೋಡಾ, ಅರ್ಧ ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಪೌಡ್ರು, 1 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲು, ಸ್ವಲ್ಪ ಹಾಲು ಬೇಕಾಗತ್ತೆ. ಇಷ್ಟು ನೋಡಿ ಮ್ಯಾಂಗೋ ಪ್ಲೇನ್ ಕೇಕ್ ಮಾಡೋದಕ್ಕೆ ಬೇಕಾಗುವಂಥ ಸಾಮಗ್ರಿಗಳು. ನೋಡಿ, ಮ್ಯಾಂಗೋನ ನಾವು ಕಟ್ ಮಾಡಿ ಇದನ್ನು ಮಿಕ್ಸಿ ಮಾಡ್ಕೋಬೇಕು. ಇದು ಗಂಟಿಲ್ದಿರೋ ಥರ ನಾವು ನೈಸಾಗಿ ಇದನ್ನು ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ನೋಡಿ, ಇದನ್ನು ನೈಸಾಗಿ ಇದನ್ನು ಪೇಸ್ಟ್ ಮಾಡ್ಕೋಬೇಕು. ನೋಡಿ, ಈಗ ಸಕ್ಕರೆ ಕೂಡ ನಾನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ, 1 ಏಲಕ್ಕಿ ಹಾಕಿಬಿಟ್ಟು. ಈಗ ನಾನೊಂದು ಪಾತ್ರೆಯಲ್ಲಿ 2 ಮೊಟ್ಟೆನ ಒಡೆದು ಹಾಕ್ತಾ ಇದ್ದೀನಿ. ಇದಕ್ಕೆ ಪೌಡ್ರ್ ಮಾಡಿ ಇಟ್ಕೊಂಡಿರೋ ಸಕ್ಕರೆ ಹಾಕ್ತಾ ಇದ್ದೀನಿ, ಸಕ್ಕರೆ ಪೌಡ್ರ್ ಇದು. 1 ಏಲಕ್ಕಿ ಹಾಕ್ಬಿಟ್ಟು ಮಾಡಿದ್ದೀನಿ. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಹಾಲು ಹಾಕ್ಕೊಳ್ಳಿ, ಹಾಲು ತೀರಾ ಗಟ್ಟಿ ಅನಿಸಿದ್ರೆ ಮತ್ತೆ ಸ್ವಲ್ಪ ಬೇಕು ಅಂದರೆ ಹಾಕ್ಕೋಬಹುದು. ಈಗ ಮಾವಿನ ಹಣ್ಣನ್ನ ನಾನು ಪೇಸ್ಟ್ ಮಾಡಿಟ್ಟಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಈಗ ನಾನು ಇದನ್ನು ಬ್ಲೆಂಡ್ ಮಾಡ್ತಾಯಿದ್ದೀನಿ. ನೋಡಿ, ಎಲ್ಲ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಇದು ಕೈ ಬಿಡದಿರೋ ಥರ ಈ ಥರ ಬ್ಲೆಂಡ್ ಮಾಡ್ಕೋಬೇಕು. ಈಗ ಇದಕ್ಕೆ ನಾನು ಬೇಕಿಂಗ್ ಸೋಡಾ ಹಾಕ್ತಾಯಿದ್ದೀನಿ, ಬೇಕಿಂಗ್ ಪೌಡ್ರ್ ಇದು ಎರಡನ್ನೂ ಸೋದಿಸ್ಕೋತಾ ಇದ್ದೀನಿ. ಈಗ ಮೈದಾ ಹಿಟ್ಟನ್ನ ನಾನು ಸೋದಿಸ್ತಾ ಇದ್ದೀನಿ. ನೋಡಿ, ಈ ಥರ ಸೋದಿಸ್ಕೊಂಡು ಹಾಕೊಳ್ಳೋದ್ರಿಂದ ಕೇಕಲ್ಲಿ ಗಂಟು ಬರಲ್ಲ. ಇದು ನಿಧಾನಕ್ಕೆ ಈ ನೊರೆ ಬಿಡದಿರೋ ಥರ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈಗ ಈ ಥರ ಮಿಕ್ಸು ರೆಡಿ ಮಾಡ್ಕೋಬೇಕು. ಈಗ ನಾನು ಕೇಕ್ ಟಿನ್ನಲ್ಲಿ ಇದು ಬಟರ್ ಪೇಪರ್ ಹಾಕ್ತಾ ಇದ್ದೀನಿ. ಹಾಗೆ ಕೂಡ ಸ್ವಲ್ಪ ಮೈದಾ ಹಿಟ್ಟನ್ನ ಹುಡಿದ್ಬಿಟ್ಟು ನಾವು ಕೇಕ್ನ ಹಾಕೋಬಹುದು. ನೋಡಿ, ಈಗ ನಾನು ಮಾಡ್ತಾಯಿದ್ದೀನಿ. ಈ ಥರ ಎಲ್ಲ ಕಡೆ ಡಸ್ಟಿಂಗ್ ಮಾಡಿ ಮಿಕ್ಕಿದ ಹಿಟ್ಟನ್ನ ತೆಗಿಬೇಕು. ನೋಡಿ, ಈಗ ಅದರಲ್ಲಿ ಟಿನ್ನಲ್ಲಿ ನಾನು ಕೇಕ್ ಮಿಕ್ಸ್ನ ಹಾಕ್ತಾಯಿದ್ದೀನಿ. ಈ ಥರ ಟ್ಯಾಪ್ ಮಾಡೋದ್ರಿಂದ ಒಳಗಡೆ ಇರೋ ಗುಳ್ಳೆನೆಲ್ಲ ಆಚೆ ಬರುತ್ತೆ. ಈಗ ಮೈಕ್ರೋ ಬಟನ್ ಪ್ರೆಸ್ ಮಾಡಿ 2 ಸಲ ಸ್ಟಾರ್ಟ್ ಅಂತ ಪ್ರೆಸ್ ಮಾಡಿದ್ರೆ ಇದು ಪ್ರೀ ಹೀಟ್ ಆಗುತ್ತೆ. ಈಗ ಪ್ರೀ ಹೀಟಾಗಿ ರೆಡಿ ಆಗಿದೆ. ನಾನು ಕೇಕ್ನ ಓವನಲ್ಲಿ ಇಡ್ತಾಯಿದ್ದೀನಿ. ನೋಡಿ, ಸ್ಟಾರ್ಟ್ ಬಟನ್ ಪ್ರೆಸ್ ಮಾಡಿ 180 ಡಿಗ್ರಿನಲ್ಲಿ ಇಟ್ಕೊಂಡು ಇದನ್ನು 30 ನಿಮಿಷ ನಾವು ಬೇಕ್ ಮಾಡಬೇಕು. ಈಗ ಸ್ಟಾರ್ಟ್ ಆಯಿತು. ನೋಡಿ, ಆಗ್ತಾಯಿದೆ ಕೇಕು. ನಾನೊಂದು ಪ್ಲೇನ್ ಕೇಕು ಕುಕ್ಕರಲ್ಲಿ ಮಾಡಿ ತೋರಿಸಿದ್ದೀನಿ, ನೀವು ನಮ್ಮ ವಿಡಿಯೋದಲ್ಲಿ ನೋಡ್ಬೋದು. ಇದೇ ಒಂದು ವಿಡಿಯೋ ಇದೆ ನೋಡಿ. 30 ನಿಮಿಷ ಆಯಿತು, ಕೇಕು ರೆಡಿಯಾಗಿದೆ. ಈಗ ನೋಡಿ, ಟೂತ್ ಪಿಕ್ ಹಾಕಿ ನೋಡ್ತಾ ಇದ್ದೀನಿ, ಆಲ್ಮೋಸ್ಟ್ ಎಲ್ಲ ಕಡೆ ಬೆಂದಿದೆ. ಈಗ ಕೇಕ್ ರೆಡಿ ಆಗಿದೆ. ನೋಡಿ, ತಣ್ಣಗಾದಮೇಲೆ ನಾನು ಉಲ್ಟಾ ಇಟ್ಬಿಟ್ಟು ಈ ಕೇಕ್ನ ಆಚೆ ತೆಗಿತಾ ಇದ್ದೀನಿ. ನೋಡಿ, ಬಟರ್ ಪೇಪರ್ ಎಲ್ಲ ತೆಗೆದಾದ್ಮೇಲೆ ಕಟ್ ಮಾಡ್ತಾ ಇದ್ದೀನಿ ಕೇಕ್ನ. ನೋಡಿ, ತುಂಬ ಈಸಿಯಾಗಿ ಮಾಡ್ಕೋಬೋದು, ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನಿಲ್ಲ. ನೋಡಿ, ಕೇಕು ರೆಡಿ ಆಯಿತು. ನೋಡಿ, ಎಷ್ಟು ಸಾಫ್ಟಾಗಿ ಬಂದಿದೆ ಕೇಕು. ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ, ಮಾಡೋದು ಕೂಡ ಸುಲಭ ಇದೆ, ಮಕ್ಕಳಿಗೆ ಕೂಡ ಇಷ್ಟ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಧನ್ಯವಾದಗಳು.